will know God through you. ನಿಮ್ಮ ಮೂಲಕ ಅವರು ದೇವರನ್ನು ತಿಳಿದುಕೊಳ್ಳುವರು. You will be showing him in this world. ಈ ಲೋಕದಲ್ಲಿ ನೀವು ಆತನನ್ನು ತೋರಿಸುವಿರಿ. Through you God can walk in this world. ನಿಮ್ಮ ಮೂಲಕ ಈ ಲೋಕದಲ್ಲಿ ದೇವರು ನಡೆಯುತ್ತಾರೆ. What a great privilege. ಎಂತಹ ದೊಡ್ಡ ಸೌಭಾಗ್ಯ. You are chosen to be such an influencer. ಅಂತಹ ಪ್ರಭಾವ ಬೀರುವ ವ್ಯಕ್ತಿಯಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. What does it mean when God says I am going to make you an influencer of men? ಮನುಷ್ಯರನ್ನು ಪ್ರಭಾವಗೊಳಿಸುವ ವ್ಯಕ್ತಿಯಾಗಿ ಮಾಡುತ್ತೇನೆ ಎಂದು ದೇವರು ಹೇಳುವುದರ ಅರ್ಥವೇನು? Matthew 5:14 and 16 talks about this. ಮತ್ತಾಯ 5:14 ಮತ್ತು 16ನೇ ವಾಕ್ಯದಲ್ಲಿ ಈ ಕುರಿತು ಮಾತನಾಡುತ್ತದೆ. You are the light of this world. ನೀವು ಈ ಲೋಕದ ಬೆಳಕಾಗಿದ್ದೀರಿ. I am keeping you, my child, as a light to this world. ನನ್ನ ಮಗುವೆ, ಈ ಲೋಕಕ್ಕೆ ನಿಮ್ಮನ್ನು ಬೆಳಕನಾಗಿ ನಾನು ಇಟ್ಟಿದ್ದೇನೆ. That is influence. ಅದು ಪ್ರಭಾವ. Shining God's light through you. ನಿಮ್ಮ ಮೂಲಕ ದೇವರ ಬೆಳಕು ಬೆಳಗಿಸುವುದು. Verse 16 says, 16ನೇ ವಾಕ್ಯ ಹೇಳುತ್ತದೆ, So let your light shine before men, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, that they may see your good works ನಿಮ್ಮ ಒಳ್ಳೆಯ ಕಾರ್ಯಗಳು ಅವರು ನೋಡಲಿ, and give glory to your Father in heaven. ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಹಿಮೆ ಸಲ್ಲಿಸಲಿ. So what should we do first? ಮೊದಲು ನಾವು ಏನು ಮಾಡುತ್ತೇವೆ? Let your light shine before men, ಮನುಷ್ಯರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ, so that they will see all the good works of God through you. ನಿಮ್ಮ ಮೂಲಕ ದೇವರ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಅವರು ನೋಡಬಲ್ಲರು. And what will they do? ಅವರು ಏನು ಮಾಡುತ್ತಾರೆ? Will they praise you? ಅವರು ನಿಮಗೆ ಸ್ತುತಿ ಮಾಡುತ್ತಾರೋ? The verse says they'll be praising the great power of God that is working within you. ಈ ವಾಕ್ಯವು ಹೇಳುತ್ತದೆ, ನಿಮ್ಮಲ್ಲಿ ಕಾರ್ಯ ಮಾಡುವಂತಹ ಆ ದೊಡ್ಡ ಶಕ್ತಿಗೆ ಅವರು ಹೊಗಳುತ್ತಿರುತ್ತಾರೆ. They will know God through you. ನಿಮ್ಮ ಮೂಲಕ ಅವರು ದೇವರನ್ನು ತಿಳಿದುಕೊಳ್ಳುವರು. You will be showing him in this world. ಈ ಲೋಕದಲ್ಲಿ ನೀವು ಆತನನ್ನು ತೋರಿಸುವಿರಿ. Through you God can walk in this world. ನಿಮ್ಮ ಮೂಲಕ ಈ ಲೋಕದಲ್ಲಿ ದೇವರು ನಡೆಯುತ್ತಾರೆ. What a great privilege. ಎಂತಹ ದೊಡ್ಡ ಸೌಭಾಗ್ಯ. You are chosen to be such an influencer. ಅಂತಹ ಪ್ರಭಾವ ಬೀರುವ ವ್ಯಕ್ತಿಯಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. But does every young person become such an influencer? ಪ್ರತಿ ಯೌವನ ವ್ಯಕ್ತಿ ಆ ರೀತಿಯಾದ ಪ್ರಭಾವ ಬೀರುವ ವ್ಯಕ್ತಿಯಾಗುತ್ತಾರೋ? No. ಇಲ್ಲ. Very unfortunate. ವಿಷಾದವೆಂದರೆ even those who say that they know God, ಅವರು ದೇವರು ನಮಗೆ ಗೊತ್ತು ಎಂದು ಹೇಳಿದರೂ ಕೂಡ they are also not able to become such an influencer of God. ದೇವರ ಪ್ರಭಾವ ಬೀರುವ ವ್ಯಕ್ತಿಯಾಗುವುದಕ್ಕೆ ಸಾಧ್ಯವಾಗುತ್ತಿಲ್ಲ. What does Jesus do for us among these bad influences? ಮತ್ತು ಈ ಕೆಟ್ಟ ಪ್ರಭಾವಗಳ ಮಧ್ಯದಲ್ಲಿ ಯೇಸು ನಮಗಾಗಿ ಏನು ಮಾಡುತ್ತಾರೆ? Does he take us away from all these things and keep us in a jungle? ಈ ಎಲ್ಲ ವಿಷಯಗಳಿಂದ ತೆಗೆದುಕೊಂಡು ಹೋಗಿ ಅರಣ್ಯದಲ್ಲಿ ಇಡುತ್ತಾನೋ? To be alone with him? ಆತನೊಂದಿಗೆ ಏಕಾಂಗಿಯಾಗಿರುವುದಕ್ಕಾಗಿ? ಇಲ್ಲ. Nor does he throw all these bad influences out of the world. ಈ ಎಲ್ಲ ಕೆಟ್ಟ ಪ್ರಭಾವಗಳನ್ನು ಲೋಕದಿಂದ ಹೊರಗೆ ಹಾಕುವುದಿಲ್ಲ. He doesn't go and fight with them. ಅವರೊಂದಿಗೆ ಹೋಗಿ ಹೋರಾಡುವುದಿಲ್ಲ. Fight with the devil. ಸೈತಾನನೊಂದಿಗೆ ಹೋರಾಡುವುದಿಲ್ಲ. What does he do? ಆತನೇನು ಮಾಡುತ್ತಾನೆ? Psalm 91, if we read, ಕೀರ್ತನೆ 91 ನಾವು ಓದುವಾಗ we can see what the Lord does for us. ನಮಗೋಸ್ಕರ ಕರ್ತನು ಏನು ಮಾಡುತ್ತಾನೆಂದು ನೋಡಬಹುದು. Whoever dwells in the shelter of the Most High, ಮತ್ತು ಸರ್ವಶಕ್ತನ ಆಶ್ರಯದಲ್ಲಿ ಯಾರು ಮರೆ ಹೊಕ್ಕಿರುತ್ತಾರೋ, will rest in the shadow of the Almighty. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವರು. He keeps us living in the shadow of the Almighty. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ಮಾಡುತ್ತಾನೆ. Protected and sheltered in his shadow. ಆತನ ಆಶ್ರಯದಲ್ಲಿ ಸುರಕ್ಷಿತವಾಗಿ ಇರಿಸುತ್ತಾನೆ. In verse 3 we read, 3ನೇ ವಾಕ್ಯದಲ್ಲಿ ಓದುತ್ತೇವೆ, He will save you from the fowler's snare. ನಿಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ತಪ್ಪಿಸುತ್ತಾನೆ. Verse 5, you will not fear the terror of night, 5ನೇ ವಾಕ್ಯದಲ್ಲಿ ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ನೀವು ಭಯಪಡುವುದಿಲ್ಲ, nor the arrow that flies by day. ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕೂಡ. Verse 7, 1,000 may fall at your side, 7ನೇ ವಾಕ್ಯದಲ್ಲಿ ನಿನ್ನ ಮಗ್ಗುಲಲ್ಲಿ 1000 ಜನರು, at 10,000 at your right side, ನಿನ್ನ ಬಲಗಡೆಯಲ್ಲಿ 10,000 ಜನರು, it will not come near you. ಅದು ನಿನಗೆ ತಟ್ಟದು ಎಂದು ಹೇಳಲ್ಪಟ್ಟಿದೆ. Verse 10, no harm will overtake you, 10ನೇ ವಾಕ್ಯದಲ್ಲಿ ಯಾವ ಕೇಡು ನಿನಗೆ ಸಂಭವಿಸದು, no disaster will come near your tent. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು.
Verse 14, because he loves me, I will rescue him, says the Lord. ಅವನು ನನ್ನನ್ನು ಪ್ರೀತಿಸುವುದರಿಂದ ಅವನನ್ನು ರಕ್ಷಿಸುವೆನು ಎಂದು ಹೇಳುತ್ತಾನೆ. I will protect him because he acknowledges my name. ನನ್ನ ನಾಮ ಅರಿತವನಾಗಿರುವುದರಿಂದ ನಾನು ಉದ್ಧರಿಸುವೆನು ಎಂದು ಹೇಳುತ್ತಾನೆ. When you reach out to Jesus, ನೀನು ಯೇಸುವಿನ ಬಳಿಗೆ ಬರುವಾಗ he comes and protects you. ಆತನು ಬಂದು ನಿಮ್ಮನ್ನು ಕಾಯುತ್ತಾನೆ. Keeps you walking in the shadow of the Almighty God. ಮತ್ತು ಸರ್ವಶಕ್ತನ ಆಶ್ರಯದಲ್ಲಿ ನೀವು ಸುರಕ್ಷಿತವಾಗಿರುವಂತೆ ಮಾಡುತ್ತಾನೆ. Protects you. ನಿಮ್ಮನ್ನು ಕಾಯುತ್ತಾನೆ. Arrows will come. ಬಾಣಗಳು ಬರುತ್ತವೆ. The fowler's snare will be there. ಬೇಟೆಗಾರನ ಬಲೆಗಳು ಕೂಡ ಬರುತ್ತವೆ. Nothing will be able to touch you. ಯಾವುದು ನಿಮ್ಮನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ. You will see it fall at your side. ಅದು ನಿಮ್ಮ ಪಕ್ಕದಲ್ಲಿ ಬೀಳುವುದನ್ನು ನೋಡುವಿರಿ. Tell him, I need you, Lord. ಕರ್ತನೇ, ನೀನೇ ನನಗೆ ಬೇಕು ಎಂದು ಹೇಳಿರಿ. I cannot go out in this world without you, Lord. ನೀನಿಲ್ಲದೆ ಈ ಲೋಕದಲ್ಲಿ ಹೊರಗಡೆ ಹೋಗುವುದಕ್ಕೆ ಆಗುವುದಿಲ್ಲ ಕರ್ತನೇ. It's enough that I've been tempted. ಇಲ್ಲಿವರೆಗೆ ಶೋಧನೆಗೆ ಒಳಗಾಗಿದ್ದು ಸಾಕು. It's enough that I've been deceived. ನಾನು ಮೋಸತನಕ್ಕೆ ಹೋಗಿದ್ದು ಇದುವರೆಗೆ ಸಾಕು. It's enough that I've chosen the wrong path again and again. ಮತ್ತೆ ಮತ್ತೆ ಇದುವರೆಗೂ ತಪ್ಪಾದ ಮಾರ್ಗಗಳಲ್ಲಿ ಹೋಗಿದ್ದು ಸಾಕು. It's enough that I've endured shame, being called as a bad person. ಕೆಟ್ಟ ವ್ಯಕ್ತಿಯಾಗಿ ಇದುವರೆಗೆ ಕರೆಯಲ್ಪಟ್ಟಿದ್ದು ಸಾಕು. Lord, I hate who I am. ಕರ್ತನೇ, ನಾನು ಯಾರಾಗಿದ್ದೇನೆಂದು ನನ್ನನ್ನು ನಾನು ದ್ವೇಷಿಸುತ್ತೇನೆ. I don't want to be like this anymore. ಇನ್ನು ಮುಂದೆ ಈ ರೀತಿಯಾಗಿರಲು ಇಷ್ಟವಿಲ್ಲ. I need you. ನೀನೇ ನನಗೆ ಬೇಕು. I need you. ನೀನು ನನಗೆ ಬೇಕು. I need your help, Lord. ಕರ್ತನೇ, ನಿನ್ನ ಸಹಾಯ ನನಗೆ ಬೇಕು. Only you can be my one defense. ಕರ್ತನೇ, ನೀನೇ ನನಗೆ ಸಹಾಯಕನು. Only you can be my righteousness. ನೀನೇ ನನಗೆ ನೀತಿಯಾಗಿದ್ದೀ. How can I become such a great influencer without you? ನೀನಿಲ್ಲದೆ ಅಂತ ದೊಡ್ಡ ಪ್ರಭಾವ ಬೀರುವ ವ್ಯಕ್ತಿ ಹೇಗೆ ನಾನಾಗಲು ಸಾಧ್ಯ? How can we become such a great person without you? ನೀನಿಲ್ಲದೆ ಅಂತ ದೊಡ್ಡ ವ್ಯಕ್ತಿಯಾಗಲು ಹೇಗೆ ಸಾಧ್ಯ? We need you, Lord. ಕರ್ತನೇ, ನೀನೇ ನಮಗೆ ಬೇಕು. Tell him, my friend. ಆತನಿಗೆ ಹೇಳಿರಿ ಸ್ನೇಹಿತರೆ. Let your heart truly speak to him. ನಿಮ್ಮ ಹೃದಯ ನಿಜವಾಗಿ ಆತನೊಂದಿಗೆ ಮಾತನಾಡಲಿ. Surrender to him. ಆತನಿಗೆ ಒಪ್ಪಿಸಿಕೊಡಿರಿ. Commit your path to him. ನಿಮ್ಮ ಮಾರ್ಗಗಳು ಆತನಿಗೆ ಒಪ್ಪಿಸಿರಿ. As Jesus is here ಯೇಸು ಇಲ್ಲಿದ್ದಾರೆ to receive you. ನಿಮ್ಮನ್ನು ಸ್ವೀಕರಿಸುವುದಕ್ಕಾಗಿ. Oh, he's opening your eyes to see him. ನಿಮ್ಮ ಕಣ್ಣುಗಳನ್ನು ಆತನನ್ನು ನೋಡುವುದಕ್ಕಾಗಿ ತೆರೆಯುತ್ತಿದ್ದಾನೆ. With wishes. ದರ್ಶನದೊಂದಿಗೆ. To see his beauty. ಆತನ ಸುಂದರತೆ ನೋಡುವುದಕ್ಕಾಗಿ. Jesus has come to collect his children. ಯೇಸು ತನ್ನ ಮಕ್ಕಳನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ With his ಬಂದಿದ್ದಾರೆ. nail-pierced hand. ಆತನ ಗಾಯವುಳ್ಳ ಹಸ್ತದ ಮೂಲಕ. Having suffered for you. ನಿಮಗೋಸ್ಕರ ಆತನು ಶ್ರಮೆ ಹೊಂದಿದನು. To break the power of sin. ಪಾಪದ ಶಕ್ತಿ ಮುರಿಯುವುದಕ್ಕಾಗಿ. Break the power of death. ಮರಣದ ಶಕ್ತಿ ಮುರಿಯುವುದಕ್ಕಾಗಿ. Break the power of temptations and deception. ಎಲ್ಲ ಮೋಸತನ ಶೋಧನೆಯ ಶಕ್ತಿ ಮುರಿಯುವುದಕ್ಕಾಗಿ. Be our Savior, Lord. ಕರ್ತನೇ, ಅವರ ರಕ್ಷಕನಾಗು. Let the blood that you spill for your children wash ನಿನ್ನ them. ಮಕ್ಕಳಿಗಾಗಿ ಸುರಿಸಲ್ಪಟ್ಟಿರುವ ರಕ್ತ ಅವರನ್ನು ತೊಳೆಯಲಿ. Wash them. ಅವರನ್ನು ತೊಳೆ. Make them a new person. ಹೊಸ ವ್ಯಕ್ತಿಯನಾಗಿ ಅವರನ್ನು ಮಾಡು. Holiness is coming. ಪವಿತ್ರತೆ ಬರುತ್ತಿದೆ. Righteousness is coming. ನೀತಿವಂತಿಕೆ ಬರುತ್ತಿದೆ. Holy Spirit is coming. ಪವಿತ್ರಾತ್ಮನು ಬರುತ್ತಿದ್ದಾನೆ. Every evil habit is falling. ಎಲ್ಲ ಕೆಟ್ಟ ಚಟ ಬೀಳುತ್ತಿದೆ. Every wrong thinking is falling. ಎಲ್ಲ ಕೆಟ್ಟ ವಿಚಾರ ಬೀಳುತ್ತಿದೆ. Every bad way is leaving. ಎಲ್ಲ ಕೆಟ್ಟ ಮಾರ್ಗಗಳು ಹೋಗುತ್ತಿವೆ. Every wrong path is being removed. ಎಲ್ಲ ಕೆಟ್ಟ ಮಾರ್ಗಗಳು ತೆಗೆದುಹಾಕಲ್ಪಡುತ್ತಿವೆ. Oh, your heart of emptiness is being ನಿಮ್ಮ filled. ಖಾಲಿ ಹೃದಯ ತುಂಬಲ್ಪಡುತ್ತಿದೆ. Fill them with the power of the Holy Spirit. ಪವಿತ್ರಾತ್ಮನ ಬಲದಿಂದ ಅವರನ್ನು ತುಂಬು. Fill, Lord. ಕರ್ತನೇ ತುಂಬು. Fill, ಕರ್ತನೇ Lord. ತುಂಬು. Joy is coming. ಆನಂದ ಬರುತ್ತಿದೆ. Joy is coming. ಆನಂದ ಬರುತ್ತಿದೆ. Oh, like a loud thunder, it is thundering in your heart. ಅದು ಪ್ರೀತಿಯ ಗುಡುಗಿನಂತೆ ನಿಮ್ಮ ಹೃದಯದಲ್ಲಿ ಗುಡುಗುತ್ತಿದೆ. Rise up for Jesus. ಯೇಸುವಿಗಾಗಿ ಎದ್ದೇಳಿರಿ. Be bold for Jesus. ಯೇಸುವಿಗಾಗಿ ಧೈರ್ಯಗೊಳ್ಳಿರಿ. Serve him. ಆತನಿಗೆ ಸೇವೆ ಮಾಡಿರಿ. And your life will be full of ಮತ್ತು joy. ನಿಮ್ಮ ಜೀವಿತ ಪೂರ್ಣ ಆನಂದದಿಂದಿರುವುದು. Walking with Jesus. ಯೇಸುವಿನೊಂದಿಗೆ ನಡೆಯಿರಿ. Being a blessing to this ಈ world. ಲೋಕಕ್ಕೆ ಆಶೀರ್ವಾದವಾಗಿರಿ. Let your glory fill them, Lord. ಕರ್ತನೇ, ನಿನ್ನ ಮಹಿಮೆ ಅವರನ್ನು ತುಂಬಲಿ. Whenever they speak. ಅವರು ಮಾತನಾಡುವಾಗ. Whenever they speak. ಅವರು ಮಾತನಾಡುವಾಗ. Whenever they sing. ಅವರು ಹಾಡುವಾಗ. Whenever they pray.
ಪ್ರಾರ್ಥಿಸುವಾಗ move in a mighty way, Lord. ಕರ್ತನೆ ಬಹಳ ಬಲವಾಗಿ ಚಲಿಸು. Let it be full of your presence. ಅಲ್ಲಿ ನಿನ್ನ ಪರಿಪೂರ್ಣ ಪ್ರಸನ್ನತೆ Let ಇರಲಿ. it amaze the world. ಅದು ಲೋಕಕ್ಕೆ ಆಶ್ಚರ್ಯ ತರಲಿ. These are your children, ಇವರು ನಿನ್ನ ಮಕ್ಕಳಾಗಿದ್ದಾರೆ, your influencers, ನಿನ್ನ ಪ್ರಭಾವ ಬೀರುವ ಮಕ್ಕಳು. to bless this world. ಈ ಲೋಕ ಆಶೀರ್ವಾದ ಮಾಡುವುದಕ್ಕಾಗಿ Thank you, Father. ತಂದೆಯೇ ವಂದನೆಗಳು.